ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಕ್ರಿಶ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕುಕ್ಕರ್ನ ಇಡ್ತಾ ಇದ್ದೀನಿ. 3 ಲೀಟರ್ ಕುಕ್ಕರ್ ಇದು. ಆಯಿಲ್ ಹಾಕಿದ್ದೀನಿ. ಆಯಿಲ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಮತ್ತು ಮಟನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಮಟನ್ ನಾನು ಅರ್ಧ kg ತೊಗೊಂಡಿದ್ದೀನಿ. ಮತ್ತು ಎಣ್ಣೆ ಕಾದಿದೆ, ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡಿಲ್ಲ, ಅದನ್ನು ಸಪ್ರೇಟಾಗಿ ಕಲ್ಲಲ್ಲಿ ಜಜ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು ಗೆಡ್ಡೆಲಿ ಅರ್ಧ ತೊಗೊಳ್ಳಿ, ಶುಂಠಿ ಅದ್ರ ತಕ್ಕನಂಗೆ ಸ್ವಲ್ಪ ತೊಗೊಳ್ಳಿ ಸಾಕು. ಮತ್ತು ಇದಕ್ಕೆ ನಾನು ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರಿಶಿನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಮಟನಲ್ಲಿರೋ ಅದು ಸ್ಮೆಲ್ ಬರಲ್ಲ. ಮಟನ್ ಹಾಕ್ಕೊತಾ ಇದ್ದೀನಿ. ಮಟನ್ ಈಗ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಮಟನ್ನುಗೆ ಈಗ ಉಪ್ಪು ಹಾಕಿದ್ರೆ ಬೇಯೋ ಟೈಮಲ್ಲಿ ಮಟನ್ಗೆ ಉಪ್ಪು ಹಿಡಿಯುತ್ತೆ. ಸೊ ಹಾಗಾಗಿ ನಾನು ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಆ್ಯಡ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಮಟನ್ನ ಸ್ವಲ್ಪ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೀರ್ಕೋಬೇಕು, ಅಲ್ಲಿವರೆಗೂ ಕುದಿಸ್ತೀನಿ. ನೀರಿನ ಅಂಶ ಬಿಟ್ಕೊಂಡು ಎಣ್ಣೆ ಬಿಟ್ಕೊಳ್ಳುತ್ತೆ. ಈ ಥರ ನೋಡಿ, ಒಂದು ಸ್ವಲ್ಪನೂ ನೀರಿರೋದಿಲ್ಲ, ಎಣ್ಣೆ ಇರುತ್ತೆ. ಸೊ ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಜಾರ್ಗೆ ಚಕ್ಕೆ, ಲವಂಗ, ಮೆಣಸು ಹಾಕಿದ್ದೀನಿ ನಾನು. ಮತ್ತು ಒಂದು ಈರುಳ್ಳಿ ತೊಗೊತಾ ಇದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ. ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ ಒಂದು ಗೆಡ್ಡೆ ತೊಗೊತಾ ಇದ್ದೀನಿ. ಮತ್ತು ಒಂದು ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಜಾಸ್ತಿ ಹಾಕಿಲ್ಲ ನಾನು. ಮತ್ತು ಮೆಣಸಿನ್ಕಾಯಿ ನಾನು ಇಲ್ಲಿ ಒಂದು 6 ತೊಗೊಂಡಿದ್ದೀನಿ. ಮತ್ತು ಪುದೀನ ಕೊತ್ತಂಬರಿನೂ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮತ್ತು ಪುದೀನ ಕೊತ್ತಂಬರಿನೂ ಸೈಡಲ್ಲಿ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ, ಅದು ಒಗ್ಗರಣೆಗೆ. ಮತ್ತು ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಆದಮೇಲೆ ಈ ಥರ ಆಗುತ್ತೆ ಮಸಾಲ. ಇದು ನಾನು ಸಪ್ರೇಟು ಬಟ್ಲಿಗೆ ತೊಗೊತಾ ಇದ್ದೀನಿ. ಈಗ ಮಟನ್ನು ಎಣ್ಣೆ ಬಿಟ್ಟಿದೆ. ನಾನು ಅದಕ್ಕೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಮಟನ್ ಬೇಯಬೇಕು, ಅದಕ್ಕೋಸ್ಕರ 2 ಗ್ಲಾಸ್ ನೀರು ಹಾಕಿ ಮಟನ್ನ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಮತ್ತು ಮೆಜರ್ಮೆಂಟಲ್ಲಿ ತೊಗೋಬೇಕಾಗುತ್ತೆ, ಯಾಕಂದರೆ ಅಕ್ಕಿ ಹಾಕಬೇಕಾದ್ರೆ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ಈಗ 2 ಗ್ಲಾಸ್ ತೊಗೊಂಡಿದ್ದೀನಿ. ನಾನು 1.5 ಗ್ಲಾಸ್ ಅಕ್ಕಿ ಹಾಕ್ತಿರೋದು. ಇಲ್ಲಿ 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಮತ್ತು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀನಿ. ಅದೊಂದು ನಾನು 5 ವಿಷಿಲ್ ಹೊಡ್ಸಿದ್ದೀನಿ. ಯಾಕಂದರೆ ಕುಕ್ಕರ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು 5 ವಿಷಿಲ್ ಹೊಡ್ಸಿದ್ದೀನಿ ಬೇಯೋದಕ್ಕೆ. ನೀವು 3 ಹೊಡೆಸ್ರೂ ಸಾಕಾಗುತ್ತೆ.
ಮತ್ತು ಈಗ ಮಟನ್ನು ಚೆನ್ನಾಗಿ ಬೆಂದಿದೆ. ನೀವು ಒಂದು ಸರಿ ಒಂದು ಪೀಸ್ನ ತೆಗೆದು ನೋಡಬೇಕಾಗುತ್ತೆ. ಏನಕ್ಕೆ ಅಂದರೆ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಮಟನ್ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ. ಅದನ್ನು ನಾನು ಇಳಿಸ್ಕೊತಾ ಇದ್ದೀನಿ. ಈಗ ನಾನು ಬಿರಿಯಾನಿ ಒಗ್ಗರಣೆಗೆ ಬೇಕಾಗುವ ಪದಾರ್ಥ ರೆಡಿ ಮಾಡಿದ್ದೀನಿ. ಪಲಾವ್ ಎಲೆ, ಪಲಾವ್ ಸಾಮಗ್ರಿಗಳೈತೆ. ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಈರುಳ್ಳಿ, ಕೊತ್ತಂಬರಿ, ಪುದೀನ ಇವೆಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ತಪ್ಪಲೆಗೆ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಾದಮೇಲೆ ನಾನು ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಚಕ್ಕೆ, ಲವಂಗ, ಮೆಣಸು, ಸೋಂಕಾಳು ಮತ್ತು ಕಸೂರಿ ಮೇಥಿ, ಕಲ್ಲೂವ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಲವೊಂದು ಐಟಮ್ಮು ಅದರ ನೇಮ್ ನನಗೆ ಗೊತ್ತಿಲ್ಲ, ಬಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿದ್ಮೇಲೆ ಅದ್ರ ಫ್ಲೇವರ್ ಮಾತ್ರ ಸೂಪರಾಗಿರುತ್ತೆ. ಅಂದರೆ ಸ್ಮೆಲ್ಲು ಒಗ್ಗರಣೆಗೆ ಮಾಡ್ತಿದ್ರೆ ಮನೆ ತುಂಬ ಗಮ್ ಅಂತ ಇರುತ್ತೆ, ಆ ಥರ ಇರುತ್ತೆ ಸ್ಮೆಲ್ಲು. ಇದು ಸ್ವಲ್ಪ ಫ್ರೈ ಆಗಬೇಕು. ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಾದಮೇಲೆ ನಾನು ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊತೀನಿ. ಈರುಳ್ಳಿ ನಾನು ಅರ್ಧದಷ್ಟು ತೊಗೊಂಡಿದ್ದೀನಿ ಒಗ್ಗರಣೆಗೆ ಅಂತ. ಯಾಕಂದರೆ ಮಸಾಲೆಗೆ ಆಲ್ರೆಡಿ ಒಂದು ಈರುಳ್ಳಿ ಹಾಕಿರೋದ್ರಿಂದ ನಾನು ಇಲ್ಲಿ ಜಸ್ಟ್ ಒಗ್ಗರಣೆಗೆ ಮಾತ್ರ ನಾನು ಅರ್ಧ ಈರುಳ್ಳಿ ತೊಗೊತಾ ಇದ್ದೀನಿ ಅಷ್ಟೇ. ಅದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿ ಮೆತ್ತಗಾಗೋ ಟೈಮಲ್ಲಿ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ಸ್ವಲ್ಪ ಹಾಕಿದ್ದೀನಿ. ಇದು ಕೈಯಲ್ಲೇ ಜಜ್ಕೊಂಡಿರೋದು, ಕಲ್ಲಲ್ಲಿ. ನಾನು ಯಾವುದೇ ಥರ ಮಿಕ್ಸಿಗೆ ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದು ಹಂಗೆ ಕಲ್ಲಲ್ಲಿ ಕುಟ್ಟು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಮಿಕ್ಸಿಲೇ ಬೇಕಾದ್ರೆ ನೀವು ಗ್ರೈಂಡ್ ಮಾಡಿಬಿಟ್ಟು ಹಾಕ್ಬೋದು. ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಬಿರಿಯಾನಿಗೆ ಇದೇ ಮೇನ್ ಫ್ಲೇವರ್ ಆಗಿರೋದ್ರಿಂದ ಚೆನ್ನಾಗಿ ರೋಸ್ಟ್ ಆಗಬೇಕಾಗುತ್ತೆ. ಇದು ಚೆನ್ನಾಗಿ ರೋಸ್ಟ್ ಆದಾದಮೇಲೆ ನಾನು ಪುದೀನ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕ್ತಿಲ್ಲ, ಏನಕ್ಕಂದರೆ ಆಲ್ರೆಡಿ ಮಸಾಲೆಯಲ್ಲಿ ರುಬ್ಕೊಂಡಿದ್ದೀನಿ. ಪುದೀನ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಾದಮೇಲೆ ನಾನು ಮಟನ್ನು ಬೆಂದಿರುತ್ತಲ್ಲ ಅದನ್ನು ಸಪ್ರೇಟಾಗಿ ತೊಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಟನ್ನ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಅದರಿಂದ ನಾನು ಮಟನ್ನ ಪೀಸಸ್ನ ಹಾಕ್ತಾಯಿದ್ದೀನಿ. ನೀರು ಸಪ್ರೇಟಾಗಿ ಎತ್ಕೊಂಡಿದ್ದೀನಿ. ನೋಡಿ, ನೀರು ಅಲ್ಲಿದೆ. ಬರೀ ಪೀಸ್ ಮಾತ್ರ ಹಾಕ್ತಾಯಿದ್ದೀನಿ. ನೀರನ್ನ ಚೆಲ್ಲಕ್ಕೆ ಹೋಗಬಾರ್ದು, ಅದು ನೀರು ಬೇಕು. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಾದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಬಿಡಬೇಕಾಗುತ್ತೆ. ಯಾಕಂದರೆ ಅದು ನೀರಿನ ಅಂಶ ಹೀರ್ಕೊಂಡು ಮಟನ್ಗೆ ಎಣ್ಣೆ ಫ್ಲೇವರು ಕೊಡುತ್ತೆ. ಸೊ ಹಾಗಾದ್ರಿಂದ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ತಳ ಸೀದೋದಕ್ಕೆ ಬಿಡಬಾರ್ದು. ಆವಾಗವಾಗ ಕೈ ಥರ ಆಡಿಸ್ತಾ ಇದ್ದರೆ ತಳ ಸೀದೋದಿಲ್ಲ. ಮತ್ತು ನಾನು ಇದಕ್ಕೆ ಖಾರದ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರದ ಪುಡಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರದ ಪುಡಿ ನಾನು 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. 1 ಅಥವಾ 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ನೀವು ನೋಡಿ ತೊಗೊಳ್ಳಿ. ಮತ್ತು ಇದನ್ನು ಗರಂ ಮಸಾಲ ಹಾಕ್ತಾಯಿದ್ದೀನಿ ಪ್ಯಾಕೆಟ್ದೆ. ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ತಿದ್ದೀನಿ ಗರಂ ಮಸಾಲ. ಮತ್ತು ಮಟನ್ ಮಸಾಲ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು. ಒಂದು ಸ್ಪೂನಷ್ಟು ಮಟನ್ ಮಸಾಲ ಹಾಕ್ತಾಯಿದ್ದೀನಿ.
ಮಟನ್ ಮಸಾಲ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಮತ್ತು ಧನಿಯಾ ಪುಡಿ ಇದು ಮನೆಯಲ್ಲೇ ಮಾಡಿರೋದು, ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮತ್ತು ಇದು ಸಾಂಬಾರು ಪುಡಿ, ಇದು ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಬಟ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಸಾಂಬಾರು ಪುಡಿನೂ ಆ್ಯಡ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಟನ್ಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕಾಗುತ್ತೆ, ಅದಕ್ಕೆ ನಾನು ಮಟನ್ಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಾದಮೇಲೆ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ನಾನು ಸ್ವಲ್ಪ ಹಾಕ್ತಿದ್ದೀನಿ, 1 ಸ್ಪೂನಷ್ಟು ಹಾಕ್ತಿದ್ದೀನಿ ಅಷ್ಟೇ, ಯಾಕಂದರೆ ಟೊಮೊಟೊ ಹಾಕಿದ್ದೀನಿ ಆಲ್ರೆಡಿ. ಮೊಸರು ಸ್ವಲ್ಪ ಟೇಸ್ಟಿಗೆ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅದು ಬಿರಿಯಾನಿಗೆ ಸಖತ್ತು ಫ್ಲೇವರಾಗಿ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಮೊಸರಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹಾಗೆ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಮತ್ತು ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಆ್ಯಡ್ ಮಾಡಿಕೊಂಡು ಮಟನ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕಾಗುತ್ತೆ, ಯಾಕಂದರೆ ನಾನು ಮಿಕ್ಸಿಗೆ ಹಸಿದೇ ಹಾಕಿರೋದ್ರಿಂದ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಮಸಾಲೆ ಫ್ರೈ ಆಗೋದ್ರಿಂದ ಹಸಿ ಸ್ಮೆಲ್ ಹೋಗುತ್ತೆ, ಮಸಾಲದ್ದು ಹಸಿ ಸ್ಮೆಲ್ ಹೋಗುತ್ತೆ. ನೋಡಿ ಈ ಥರ ಆಗುತ್ತೆ, ಈ ಥರ ಹಸಿ ಸ್ಮೆಲ್ ಹೋಗಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಕುದೀತಾ ಇರುತ್ತೆ ನೋಡಿ, ಎಣ್ಣೆ ಬಿಟ್ಕೊಂಡಿರುತ್ತೆ. ಎಣ್ಣೆ ಬಿಟ್ಕೊಂಡಾದ್ಮೇಲೆ ಕುಕ್ಕರಲ್ಲಿರೋ ನೀರನ್ನ ನಾನು ಗ್ಲಾಸಿಗೆ ಹಾಕ್ಕೊತಾ ಇದ್ದೀನಿ. ಮೆಜರ್ಮೆಂಟ್ ನೀವು ಈಗ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ, ಯಾಕಂದರೆ ಮಸಾಲೆನೂ ಇರುತ್ತೆ ಮತ್ತು ಬೇಯಿಸ್ಕೊಂಡಿರೋ ಮಟನ್ ನೀರು ಇರುತ್ತೆ. ಇದಕ್ಕೆ ನಾನು 3 ಗ್ಲಾಸು ಹಾಕ್ತಾಯಿದ್ದೀನಿ, 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಾನು. ಮಟನ್ ನೀರು ಖಾಲಿ ಆದಾದಮೇಲೆ ನಾರ್ಮಲ್ ನೀರೇ ನೀವು ಆ್ಯಡ್ ಮಾಡ್ಕೊಂಡು ಹಾಕ್ಕೋಬೋದು. ನಾನು 3 ಗ್ಲಾಸು ಮತ್ತು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ, 3.5 ಗ್ಲಾಸ್ ಅಷ್ಟು ಹಾಕ್ತಾಯಿದ್ದೀನಿ. ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿರೋದು. ಮತ್ತು ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಾದಮೇಲೆ ಉಪ್ಪು ನೋಡ್ಕೋಬೇಕಾಗುತ್ತೆ, ಉಪ್ಪು ನೋಡಿಕೊಂಡು ಸಪ್ಪೆ ಆದಲ್ಲಿ ಉಪ್ಪು ಖಾರ ಹಾಕಬೇಕಾಗುತ್ತೆ. ನಾನು ಸಪ್ಪೆ ಅನಿಸ್ತು ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ಮಟನ್ ಬೇಯಬೇಕಾದ್ರೆ ಅರ್ಧ ಸ್ಪೂನಷ್ಟೇ ಹಾಕಿದ್ದೆ. ಈಗ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಕುದೀತಾ ಇದೆ, ಅದು ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ನಾನು ಕುದಿಬೇಕಾದ್ರೆ ಆವಾಗ ತೊಳ್ಕೊಂಡಿರೋದು, ನಾನು ನೆನೆ ಹಾಕಿರಲಿಲ್ಲ ಅಕ್ಕಿನ. 1.5 ಗ್ಲಾಸಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ನಾನು ಅದು ಕುದಿಬೇಕಾದ್ರೆ. ಈಗ ಚೆನ್ನಾಗಿ ಅಕ್ಕಿಯೆಲ್ಲ ಹಾಕೋದಾದ್ಮೇಲೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಹೀಗೆ ನೋಡ್ಕೊಳ್ಳಿ, ಯಾಕಂದರೆ ಬಿರಿಯಾನಿ ಆದಾದಮೇಲೆ ಏನೂ ಆ್ಯಡ್ ಮಾಡೋಕ್ಕಾಗಲ್ಲ. ಈಗಲೇ ನೀವು ಏನಾದರೂ ಕಮ್ಮಿ ಆಗಿದ್ದರೆ ಆ್ಯಡ್ ಮಾಡ್ಕೋಬೋದು. ಇದನ್ನು ಒಂದು ಸರಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಲೋ ಫ್ಲೇಮ್ ಕೊಡಬೇಕು, ಹೈ ಫ್ಲೇಮ್ ಕೊಡೋದ್ರೆ ಬೇಗ ಸೀದೋಗುತ್ತೆ. ಲೋ ಫ್ಲೇಮಲ್ಲೇ ಬೇಯೋದಕ್ಕೆ ಬಿಡಬೇಕು. ಲೋ ಫ್ಲೇಮಲ್ಲೇ ಬೆಂತ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ. ಒಂದು ಸ್ವಲ್ಪ ಹೊತ್ತು ಪ್ಲೇಟೆಲ್ಲ ಮುಚ್ಚಿಬಿಟ್ಟು ಬಿಡಬೇಕಾಗುತ್ತೆ. ಜಾಸ್ತಿ ತಿರುಗೋದಕ್ಕೆ ಹೋಗಬಾರ್ದು, ಯಾಕಂದರೆ ಮುದ್ದೆ ಥರ ಆಗೋಗುತ್ತೆ. ಒಂದು 2-3 ಸರಿ ತಿರುಗಬೇಕು. ಈ ಥರ ತಿರುಗ್ದಾದ್ಮೇಲೆ ನೋಡಿ ಹುಡಿಯಾಗಿ ಚೆನ್ನಾಗಿ ಬೆಂದಿರುತ್ತೆ. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಟರೆ ಬಿರಿಯಾನಿ ಸವಿಯಲು ಸೂಪರಾಗಿರುತ್ತೆ. ಬಿರಿಯಾನಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು.
ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.